ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಮಾರ್ನಿಂಗ್ ಶಿಫ್ಟ್ ಇತ್ತು, ಸಂಡೇ ಲಾಗ್ ನೋಡ್ರಿ. ಬೆಳಗ್ಗೆ ಹೋಗಿ ಬಂದೆ ಡ್ಯೂಟಿಗೆ. 8 to 12:30 ಇತ್ತು ನೋಡ್ರಿ. ಇವತ್ತು ಮಧ್ಯಾಹ್ನ 12:30ಗೆ ಮುಗೀತು. ಈಗ ಡ್ಯೂಟಿಯಿಂದ ಬಂದುಬಿಟ್ಟು ರೆಡಿಯಾಗಿ ಹೊಂಟಿ ನೋಡ್ರಿ. ನಮ್ದು ಹಾಗೆ ಇರೋದು ನೋಡ್ರಿ, ಹೋಗೋದು ಬರೋದು ಏನಾರ ಕೆಲಸ ಬರೋಣ ಹಂಗೆ ಹಾಕೋದು ನೋಡ್ರಿ. ಹಿಂಗೆ ಹೋಗೋದು ಹಿಂಗೆ ಬರೋದು ವಾಪಸ್. ನಾಳೆ ನೋಡ್ರಿ ನಂದೊಂದು ಡ್ಯೂಟಿ ಅಡ್ಜಸ್ಟ್ಮೆಂಟ್ ಇತ್ತು, ಆದರೆ ನಾನು ಲೀವೇನು ಹಾಕಿಲ್ಲ. ಆ್ಯಕ್ಚುಲಿ ಡಿಸೆಂಬರ್ ಭಾಳ ಫಂಕ್ಷನ್, ಮ್ಯಾರೇಜ್ ಅವು ಇವೆಲ್ಲ ಭಾಳ ಅದಾವು. ಬಟ್ ಲೀವ್ ಎರಡೇ ಇರ್ತಾವೆ. ಹಾಗಾಗಿ ನಾನು ಇಂಪಾರ್ಟೆಂಟ್ ಡೇಸ್ ಅಂದರೆ ನಂದು ಗುರುವಂದನ ಕಾರ್ಯಕ್ರಮ ಐತಲ್ಲ ಅವತ್ತೊಂದು, ನೆಕ್ಸ್ಟ್ ಡೇ ಟ್ರಿಪ್ಪಿಗೆ ಹೋಗ್ಬೇಕಂತ ಮಾಡೀವಿ. ಅದು 2 ದಿನ ಅದಕ್ಕೆ ಲೀವ್ ಇಟ್ಟೀನಿ. ಅದು ಬಿಟ್ಟು ಎಕ್ಸ್ಟ್ರಾ ಅಂದರೆ ನಂದೊಂದು ಅಡ್ಜಸ್ಟ್ಮೆಂಟ್ ಲೀವ್ ಇತ್ತು ನಾಳೆಗೆ. ಅದ್ರ ಸ್ವಲ್ಪ ಅವ್ರು ನಾಳೆನೇ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಈಗ ನಾಳೆ ಒಬ್ಬರು ಡ್ಯೂಟಿ ಮಾಡ್ಕೊಳಕತ್ತಾರೆ. ಸ್ವಲ್ಪ ಕೆಲಸ ಐತೆ ನೋಡಿರಿ, ಬ್ಯಾಂಕಿಂದು ಅದು ಇದು ಕೆಲಸ, ಸ್ವಲ್ಪ ಸಾರಿದು ಬ್ಲೌಸ್ ಏನೇನೋ ಒಂದಿಷ್ಟು ವರ್ಕ್ ಅದಾವು. ಅದೆಲ್ಲ ಮಗಿಯೋಡ ಮುಗಿಸ್ಕೊಂಡು ನೆಕ್ಸ್ಟ್ ಮಮ್ಮಿ ಒಂದಿಷ್ಟು ಐಟಮ್ಸ್ ಎಲ್ಲ ಅವೆಲ್ಲ ತೊಗೊಂಡು ಮತ್ತು ಹೂವಿನಿಪ್ರಿಗೆ ಹೋಗಿ ನೋಡ್ರಿ. ಹೂವಿನಿಪ್ರಿಗೆ ಹೋಗಿ ಅಲ್ಲಿಷ್ಟು ಕೆಲಸ ಮುಗಿಸ್ಕೊಂಡು ವಾಪಸ್ ಮತ್ತು ಬ್ಯಾಕ್ ಟು ಬಿಜಾಪುರ ನೋಡ್ರಿ. ಇವತ್ತು ಸಂಡೇ ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಬಂದಿನಿ. ನಾಳೆ ಒಂದಿನ ಅಷ್ಟೇ ಅಡ್ಜಸ್ಟ್ ಮಾಡೋದು ನೋಡ್ರಿ. ಮತ್ತು ಟ್ಯೂಸ್ಡೇ ದಿವಸ ಮಧ್ಯಾಹ್ನ ಡ್ಯೂಟಿಗೆ ಬರಬೇಕು. ಬರೀ ಇವತ್ತಿನ ದಿನ ಹೆಂಗೆ ಹೋಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಅಂತ. ಈಗ ಬಿಟ್ಟು ಹೊಂಟೀನಿ. ಚಿನ್ನು ಬಾಯ್ ಪೂ ಊಟ ಮಾಡತ್ತ ನೋಡ್ರಿ. ಚಿನ್ನು ಊಟ ಮಾಡ್ಸತ್ತ, ಇವ ಈಗ ರೈಸ್ ಮಾಡ್ಕೊಳತ್ತಾನ. ಚಿನ್ನು ಹೋಗ್ಬರ್ತೀನಿ ಬಾಯ್. ನಮ್ಮ ಚಿನ್ನು ಗುಡ್ ಬಾಯ್ ನೋಡ್ರಿ, ಒಟ್ಟೆ ಬೆನ್ನು ಹತ್ತಂಗಿಲ್ಲ. ನಿನ್ನೆ ಅವ್ರ ಸ್ಕೂಲ್ ಒಳಗೆ ಸ್ಪೀಚ್ ಹೇಳ ನೋಡ್ರಿ, ಬಸವಣ್ಣಪ್ಪ ಆಗಿದ್ದ. ಅದು ಶಾರ್ಟ್ಸ್ ಒಳಗೆ ಹಾಕ್ತೀರಿ, ಮಸ್ತ್ ಹೇಳ ನೋಡ್ರಿ. ನಾ ಎಷ್ಟು ಹೇಳ್ಕೊಟ್ಟಿದ್ದೆ ಎಷ್ಟು ಹೇಳ್ಯಾನ. ಗುಡ್ ಬಾಯ್ ಚಿನ್ನು, ಮಿನಿ ಬಸವಣ್ಣ ನಮ್ಮ ಮನ್ಯಾಗ. ಬಾಯ್ ಅಪ್ಪು, ಹೋಗ್ಬರ್ಲಿ ಬಂಗಾರಿ. ಬಾಯ್ ಬರ್ರಿ ಹೋಗೊಮ್ಮಿ. ಗಾಡಿ ಚಾವಿ ತೊಗೊಂಡು ನಾ ಈ ಕಡೆ ಇದಕ್ಕೆ ಹೋಗ್ತೀನಿ ನೋಡ್ರಿ. ಫಸ್ಟ್ ನೋಡ್ರಿ ಚಾವಿ ತೊಗೊಂಡು ಈಗ ಹೋಗ್ತೀನಿ. ಹೋಗಿ ಮೆಸ್ಸಿನ ಹತ್ರ ಹೋಗ್ತೀನಿ. ಮೆಸ್ಸಿಂದ ನಮ್ಮ ಮನೆಯವ್ರು ಬರ್ತಾರೆ, ಅವ್ರು ಕರ್ಕೊಂಬಂದು ನನ್ನ ಮಾರ್ಕೆಟಿಗೆ ಬಿಟ್ಬಿಟ್ಟು ಹೋಗ್ತಾರೆ ನೋಡ್ರಿ. ಬರೀ ಹೋಗು. ಸ್ಲಿಪ್ಪರ್ ನೋಡ್ರಿ ಎಷ್ಟು ಚಂದ ಇಟ್ಟರು, ಹಾಗೆ ಎಲ್ಲ ಕಿತ್ತಾಡಿ ಹೆಂಗೆ ಕಾರ. ಒಂದೇ ಜೋಡಿದ್ದು ಅಂದ್ರೆ ಒಂದೇ ಹಾಕೊಂಡು ಹೋಗುತ್ತದೆ. ಜಾಸ್ತಿ ಆಪ್ಷನ್ಸ್ ಇದ್ದು ಅಂದ್ರೆ ಇವು ಹಾಕೊಳ್ಳೋ ಇವು ಹಾಕೊಳ್ಳೋ ಅನ್ನೋದಾಗತ್ತೆ ನೋಡ್ರಿ. ಆದರೆ ಇವು ಅಂದ್ರೆ ಹೊಸವಾದ ಫುಲ್ ಕ್ಯೂರ್ ಹಾಕೊಳಕ್ಕೆ ಇಂಟ್ರೆಸ್ಟ್ ಇರ್ತೈತಿ. ಹಳೆ ಆಗ ಇಂಟ್ರೆಸ್ಟ್ ಇರಲ್ಲ ನೋಡ್ರಿ. ಶೀಜು ಬಾಯ್. ಏನು ತಿಂದು ಬಾಯ್ ಎಲ್ಲ ಇದು ಮಾಡ್ಕೊಂಡು ರೊಟ್ಟಿ ತಿಂದು ನೋಡ್ರಿ ಹೆಂಗೆ ನೆಕ್ಕಾಕತ್ತ ರೊಟ್ಟಿ ತಿಂದು. ಬಾಯ್ ಶೀಜು. ಸರಿ ನೀನೇನು ಕರ್ಕೊಂಡು ಹೋಗಲ್ಲ ನೋಡ್ರಿ. ಶೀಜು ಬಂದು ಗಾಡಿ ಮೇಲೆ ಕೂತ್ಬಿಡ್ತಾಳೆ ಈಗ ಬೆನ್ನ ಹತ್ತಿ. ಸರಿ ಹೋಗ್ಕಿನ ನಾಗೂರ್ ಕಾಲೇಜ್ಗೆ ಬಂದೆ ನೋಡ್ರಿ. ಬಂದು ಮನೆಯವ್ರು ಕರ್ಕೊಂಡು ಹೊಂಟೀನಿ ಗಾಡಿ ಮ್ಯಾಗ. ಒಂದಿಷ್ಟು ಸಾಮಾನು ತೊಗೊಳೋದವು ಮಾರ್ಕೆಟ್ನಾಗ ತೊಗೊಂಡು ಬಸ್ ಹತ್ತಿಸಿ ಹೋಗ್ತಾರೆ ಅವ್ರು ನೋಡ್ರಿ. ಅಂಗಡಿಗೆ ಇಷ್ಟು ಮಾಲ್ ತೊಗೊಳಕತ್ತೀನಿ. ಇದಿಷ್ಟು ಮಾಲ್ ತೊಗೊಂಡು ಹೋದ್ರೆ ಅಂತೇಳಿ ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ರಿ. ಎಲ್ಲ ಲಗೇಜ್ ಐಟಮ್ಸ್ ಎಲ್ಲ ತೊಗೊಂಡಿವಿ. ಬಿಜಾಪುರ್ಲಿಂದ ಬಂದೆ ನೋಡ್ರಿ. ಜಸ್ಟ್ ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ ಒಳಗಂತೂ. ಒಟ್ಟು ನಿಂದ್ರಕ್ಕೆ ಆಗಲಾಗಿತ್ತು ನೋಡ್ರಿ. ಕಂಟಿನ್ಯೂಸ್ ಆ ಕಡೆ ಜನ ಈ ಕಡೆ ಜನ ಅಷ್ಟು ಜನ ಇತ್ತು. ಹಿಂಗೆ ಮಾಡಿ ಅದ್ರಾಗ 3 ಲಗೇಜ್ ಇದ್ದವಲ್ಲ, ಹಂಗಾಗಿ ಕಷ್ಟ ಆಯ್ತು ನೋಡ್ರಿ. ಫಸ್ಟ್ ನೀರು ಕುಡಿ ಮತ್ತು ಫುಲ್ ಇರಡ್ಗೆ ಆಗ್ಬಿಟ್ಟದಲ್ಲಿ ಸುಸ್ತಾಗ್ಬಿಟ್ಟದಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿದೆ ನೋಡ್ರಿ. ಇನ್ನೇ ಇಲ್ಲಿ ನಮ್ಮಿ ರೊಟ್ಟಿ ಮಾಡಿದ್ವಿ, ರೊಟ್ಟಿ ಪಲ್ಯ ಊಟ ಮಾಡಿ ಮತ್ತೆ ವಾಪಸ್ ಬ್ಯಾಕ್ ಟು ಹೂವಿನಿಪ್ರಿಗೆ ಹೊಂಟಿ ನೋಡ್ರಿ. ಈಗ ಅಲ್ಲಿ ನಮ್ಮ ತಂಗಿ ಹತ್ರ ಹೋಗಿದ್ವಿ. ಅಲ್ಲಿಷ್ಟು ಇಲ್ಲಿಂದ ಕೆಲಸ ಆಯಿತು, ಕೆಲಸ ಆಗೋದು ಮುಗಿಸಿದೆ. ಬಾರಿ ಹೋಗೋ ಮತ್ತು ಹೂವಿನಿಪ್ರಿಗೆ ಬಾಯ್ ನೋಡ್ರಿ. ಇಲ್ಲೇ ಆಟೋ ಬರತ್ತದ, ಸುಮ್ಮ ಡೈರೆಕ್ಟ್ ಆಟೋಗೆ ಹತ್ತಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕತ್ತ. ಟೈಮ್ ತಿರುಗಿ 5:30 ಆಗೈತಿ. ಬಾಗೇವಾಡಿ ಬಸ್ ಸ್ಟ್ಯಾಂಡಿಗೆ ಬಂದು ಆಟೋ ಇಳಿಸೋಯ್ತು ನೋಡ್ರಿ. ಬರುವಾಗ ಒಂದು ಲಗೇಜ್ ಮಿಸ್ ಮಾಡಿದ್ದೆ, ಮತ್ತು ವೀರೇಶ್ ತಂದು ಕೊಟ್ಟ, ಮತ್ತು ಬಸ್ ಸಿಕ್ತು. ಬಸ್ಸಿಗೆ ಹತ್ತಿ ನೋಡ್ರಿ. ಇನ್ನು 10-15 ನಿಮಿಷನಾಗ ಹೂವಿನಿಪ್ರಿಗೆ ಹೋಗ್ತೀನಿ. ಹೂವಿನಿಪ್ರಿಗೆ ಒಂದೇ ನೋಡ್ರಿ. 10-15 ನಿಮಿಷನೇ ಬರ್ತದೆ ನೋಡ್ರಿ ಬಸ್ ರೀ. ಆರಾಮ್ ನೋಡ್ರಿ. ನೀವು ಆರಾಮದ್ರಿ? ಆಶಾರೂರಿಗೆ ಬಂದಿ ನೋಡ್ರಿ. ಆರಾಮದಿರಿ ನೋಡ್ರಿ. ರುದ್ರಾಕ್ಷಿ ಚಾರ್ಜ್ ಮಾಡ್ಯಾರ ನೋಡ್ರಿ. ನಮ್ಮ ತಂಗೀರು ಸಾನು ಅದೇ ಆರಾಮದಿರಿ ನೋಡ್ರಿ. ಈಗ ಆಲ್ರೆಡಿ ಇವು ಎಷ್ಟು ಮಾಡ್ಯಾರ್ರಿ ಇದ್ರಾಗ. ಎಷ್ಟು ತಂಗಿ ಚಹಾ ಮಾಡ್ಕೊಟ್ಟ ನೋಡ್ರಿ. ಚಹಾ ಕುಡಿ ಬರ್ರಿ. ಎಮ್ಮೆ ಹಾಲು ಇಷ್ಟ ಆಗಲ್ಲ ನೋಡ್ರಿಗೆ. ಎಮ್ಮೆ ಹಾಲು ಚಹಾ ಕುಡಿತಿರಲ್ಲ. ನಮ್ಗೆ ಎಮ್ಮೆ ಹಾಲು ಚಾನೇ ಹೋಗ್ಕೋರಿ. ಬಾಕೆಟ್ ಹಾಲು ರೂಢಿನೇ ತಪ್ಪಿಟ್ಟದ್ರಿ. ಬರ್ರಿ ಚಹಾ ಕುಡಿ. ಮತ್ತು ಬಂದು ಮುಟ್ಟಿ ಚಹಾ ಕುಡಾತೀವಿ. 2 hours later. ಇಷ್ಟದ್ರ ನೋಡ್ರಿ ಬಿಗ್ ಬಾಸ್ ನೋಡಿದ್ವಿ. ಹಾಗೆ ನಮ್ಮ ತಂಗಿಯವ್ರಿಗೆ ಈಗ ನೋಡ್ರಿ ಕಂಟಿನ್ಯೂಸ್ ಸೀಸನ್ ಆಗ್ಬಿಟ್ಟದ ನೋಡ್ರಿ. ರುದ್ರಾಕ್ಷಿ ಯಾರ ಕಂಟಿನ್ಯೂ ಮಾಡ್ತಿರ್ತಾರೆ ಅವ್ರು ಹಾಗೆ. ಮತ್ತು ಅವ್ರಿಗೆ ಪೂಜಾನೂ ಇರ್ತಾವೆ. ನಾನು ಸ್ವಲ್ಪ ಕೆಲಸ ಇರ್ತಲ್ಲ ಹಾಗೆ ಬಂದಿದ್ದೆ. ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದೆ. ನೆಕ್ಸ್ಟ್ ನೋಡ್ರಿ ಇವತ್ತು ಸ್ಪೆಷಲ್ ನಾವು ಬಂದೀವಿ ಅಂತೇಳಿ ಫ್ರೂಟ್ ಸಲಾಡ್ ಮಾಡತ್ತಾರ. ಬರ್ರಿ ತೋರಿಸ್ತೀನಿ ಅಂತ. ನಾವು ಊಟ ಮಾಡ್ಬೇಕು ಈಗ. ನಾನು ನೈಟ್ ಊಟ ಮಾಡಲ್ಲ, ಬಟ್ ಇಲ್ಲಿ ಬಿಡಂಗಿಲ್ಲ ನೋಡೋರು ಊಟ ಮಾಡತ್ತಾರ. ಅವ್ರ ಸಮಾಧಾನಕ್ಕಾರ ಸ್ವಲ್ಪ ಊಟ ಮಾಡೋದು ನೋಡ್ರಿ. ಇದೊಂದು ಹಾರ ಮಾಡಿಟ್ಟ. ಈಗ ಸಣ್ಣದೊಂದು ಹಾರ ಮಾಡ್ಯಾರ ಈಗ ಆಲ್ರೆಡಿ ನೋಡ್ರಿ. ಫ್ರೂಟ್ ಸಲಾಡ್ ಮಾಡತ್ತಾರ.
ನಮ್ಮ ತಂಗಿ ರೊಟ್ಟಿ ಹೀರೆಕಾಯಿ ಚಟ್ನಿ ರಾತ್ರಿ ಊಟ ಮಾಡಲ್ಲ ಅನ್ನೋದಕ್ಕದ ಇಲ್ಲಿ ಬಂದಾಗೊಮ್ಮೆ ಮಾಡೋದು ಯಾಕದು. ಊಟ ಮಾಡಂಬರ್ರಿ, ಊಟ ಮಾಡಿ ಮ್ಯಾಗ ಫ್ರೂಟ್ಸ್ ಸಲಾಡ್ತೀರಿ. ಮತ್ತು ಇವತ್ತು ಯಾಕೆ ಹುಳಿಬಾನ ಮಾಡಿರಿ? ಬರ್ರಿ ಊಟ ಮಾಡಿ ಮತ್ತು ಬಿಗ್ ಬಾಸ್ ನೋಡ್ಕೊಂತ ಊಟ ಮಾಡತ್ತಿ. ನೋಡಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗೈತಿ. ನೋಡಲ್ಲಿ ಫ್ರೂಟ್ ಸಲಾಡ್ಸ್ ರೆಡಿ ಐತೆ ನೋಡ್ರಿ, ಮೇಡ್ ಬಾಯ್ ರೆಡಿ ಐತೆ ನೋಡ್ರಿ ಫ್ರೂಟ್ ಸಲಾಡ್. ಟೈಮ್ ನೋಡ್ರಿ ಎಷ್ಟು 12 ಗಂಟೆ ಆಗೈತಿ. ಇವತ್ತಿನ ಲಾಗ ಎಲ್ಲೇ ಎಂಡ್ ಮಾಡಾಕತ್ತೀನಿ ನೋಡ್ರಿ. ಇವತ್ತಿನ ಲಾಗ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಗುಡ್ ನೈಟ್. ಚಿನ್ನನ್ ಮಿಸ್ ಮಾಡ್ಕೋತೀನಿ ನೋಡ್ರಿ, ಅಡ್ಡಾಡ್ಬೋದು ಬರ್ತಿದ್ದ. The next day. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತಿರಿ ಅನ್ಕೋತೀನಿ ನೋಡ್ರಿ. ನಿನ್ನೆ ಸಂಡೇನೆ ಬಂದೆ ನೋಡ್ರಿ ಊರಿಗೆ. ಬಂದು ಫುಲ್ ಥ್ರೋಟ್ ಇದಾಗೈತೆ ಸ್ವಲ್ಪ. ಈ ಕ್ಲೈಮೇಟಿಗೆ ನೋಡ್ರಿ ಯಾವಾಗ ಹೆಂಗಿರ್ತೈತೆ ಗೊತ್ತೇ ಆಗಂಗಿಲ್ಲ ಥ್ರೋಟ್. ಈಗ ಜಸ್ಟ್ ಎದ್ದು ಸ್ನಾನ ಎಲ್ಲ ಆಯಿತು. ಅವ್ರು ಆಲ್ರೆಡಿ ನಮ್ಮ ತಂಗಿ ಎಲ್ಲ ರೆಡಿ ಮಾಡ್ಕೊಳ್ತಾ, ಯಾಕಂದ್ರೆ ಆಕಿಂದ ಮನೆಗೆ ರುದ್ರಾಕ್ಷಿ ಹಾರದ ಆರ್ಡರ್ ಅದಾವ್ರಿ ಕಂಟಿನ್ಯೂ. ಅದಕ್ಕೆ ಆಕೆ ರೆಡಿ ಮಾಡ್ಕೋಬೇಕು, ಜಲ್ದಿನೇ ಎದ್ದಿರ್ತಾ ಹುಡುಗರು ಸ್ಕೂಲಿಗೆ ಅದು ಹೋಗ್ತಾರೆ ಅಂತೇಳಿ. ಬರ್ರಿ ಇವತ್ತು ಮಾರ್ನಿಂಗಿಂದ ಲಾಕ್ಸ್ ಮಾಡ್ಕೊಂಡು ಇವತ್ತು ಕಂಟಿನ್ಯೂ ಆಗಿ ಏನೆಲ್ಲ ಆಗುತ್ತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತ ನೋಡ್ರಿ. ಇವು ಅಷ್ಟು ನಿನ್ನೆ ನೈಟ್ ಒಂದು ಕಂಪ್ಲೀಟ್ ಆಗೈತಿ. ಈಗ ಹಾರ ಇದು ಎಷ್ಟು ಹೇಳಿದೆ ಐತ್ರಿ? ಇದು 11 ಹೇಳಿ 3 ಫುಟ್. ಇದು 3 ಫುಟ್ಟಿಂದ ಐತಿ ನೋಡ್ರಿ. 11 ಹೇಳಿ 3 ಫುಟ್ಟಿಂದ ಐತಿ. ಈ ಥರ ಆಗೈತೆ ನೋಡ್ರಿ. ಇದು ಸ್ಮಾಲ್ ಅದು ಆ್ಯಕ್ಚುಲಿ ದೊಡ್ಡ ಫುಲ್ 22 ಫುಟ್ ಅದು ಎಲ್ಲ ಮಾಡ್ತಾರೆ. ಇದು ಜಸ್ಟ್ 3 ಫೀಟ್ ಐತೆ ನೋಡ್ರಿ. ಇದು ಈ ಥರ ನೀವು ಕಲರ್ ಹಾಕ್ಯಾರ ಇದ್ರೊಳಗೆ ಒಂದಿಷ್ಟು. ನೋಡಕ್ಕೆ ಇಷ್ಟೇ ಕಾಣಿಸ್ತದೆ, ಅದ್ರ ಎಫರ್ಟ್ ಜಾಸ್ತಿ ಇರ್ತೈತೆ ನೋಡ್ರಿ. ನಮ್ಮ ತಂಗಿ ದೋಸೆ ಹಾಕಕತ್ತ. ನಾವು ಬಂದೆ ಒಂದು ಫಿಕ್ಸ್ ದೋಸೆ ಇಡ್ಲಿ ನಮ್ಮ ಸಲ ಮಾಡ್ತಾವಡ ಸ್ಪೆಷಲ್. ಎಷ್ಟಕ್ಕಿದು ಜಲ್ದಿನೇ ಇದೇನು? ಎಳ್ಳೀರು ಕುಡಿಲಿ. ಇವ್ರು ಹೋಗೋ ಸ್ಕೂಲ್ ಟೈಮ್ ಆಯಿತು. ಉಡಾಳ್ ನಂಬರ್ 1 ಆದ್ಯ ಏನ ಅಂತ ನೋಡ್ರಿ. ಏನಾಯ್ತು? ಜೋರಾಗಿ ಹೇಳಕ್ಕೆ ಕೇಳಂಗಿಲ್ಲ ನೋಡ್ರಿ. ಎಲ್ಲರೂ ಹೆಂಗದ್ರದ್ದು ಕೇಳತ್ತ ನೋಡ್ರಿ. ಆದ್ಯ ಪುಟ್ಟ ನಾನು ನಾಷ್ಟ ಮಾಡತ್ತೀನಿ ನೋಡ್ರಿ. ದೋಸೆ ಹಾಕೊಟ್ಟಾಳ ನಮ್ಮ ತಂಗಿ. ಬರ್ರಿ ನಾಷ್ಟ ಮಾಡು. ಮತ್ತು ಈ ಫಂಕ್ಷನ್ ಮಾಡೋ ಸಂಬಂಧ ಇವರೇ ನೋಡ್ರಿ ಶ್ರೀಕಾಂತ್ ಶಾಸ್ತ್ರಿಗಳತ್ತೆ ಹೂವಿನ ಇಪ್ರಿಗಳು ನೋಡಿ ನಮ್ಮ ತಂಗಿಯವ್ರ ಮನೆಯವರು. ತೋರಿಸಿರ್ತೀನಿ ಬ್ಲಾಗ್ ಒಳಗೆ. ಇವೇ ಮೂರ್ತಿಗಳು ನೋಡ್ರಿ. ಇವೇ ಈ ಥರ ಮಾಡಿದ್ದು ನೋಡ್ರಿ ಪೂಜಾಕ್ಕೆ. ಫೋಟೋ ಚೆಂದಾಗಿತ್ತು. ಅವ್ರಿಗೆ ಕಂಟಿನ್ಯೂ ಪೂಜಾ ಅದಾವ ನೋಡ್ರಿ. ಈಗ ಇದು ರುದ್ರಾಕ್ಷಿದ ಆರ್ಡರ್ ಅದಾವೆ, ಪೂಜಾ ಅದಾವೆ, ಜಾಸ್ತಿ ಶ್ರಾವಣದಾಗಿರ್ತಾವೆ. ಅದ್ರ ಸಂಬಂಧ ಈಗ ಒಂದು ವಿಡಿಯೋ ವ್ಯೂಸ್ ಆಗೈತೆ ನೋಡ್ರಿ ಅವ್ರದ್ದು. ಹಂಗಾಗಿ ಇನ್ಸ್ಟಾಗ್ರಾಮ್ ಒಳಗೆ ಕಂಟಿನ್ಯೂಸ್ ಆಗಿ ಆರ್ಡರ್ ಇರ್ತಾವೆ. ರುದ್ರಾಕ್ಷಿದಂತರೂ ಪುರ್ಸೊತ್ತೇ ಇಲ್ಲ ಅವರಿಗೆ. ಮತ್ತು ಹಾಗೆ ಈ ಕಡೆ ಪೂಜಾ ಮನೆ ಒಬ್ಬರೇ ಆಗ್ತಾರೆಲ್ಲ ಮೇಂಟೈನ್ ಮಾಡೋಕ್ಕಾಗತ್ತೆ ಅವರು. ಈಗ ನೋಡ್ರಿ ಎಲ್ಲ ಹುಡುಗರು ಹೋದ್ರು, ಇಬ್ಬರು ಸ್ಕೂಲಿಗೆ ಹೋಗ್ಯಾರ. ಈಗ ದೋಸೆ ಅಂತೂ ತಿಂದೀವಿ. ಈಗ ಬರೀ ಬಡವಾಡ ಆಕಿಗೆ ಇಷ್ಟು ಹೆಲ್ಪ್ ಆಗುತ್ತೆ. ಒಂದಿಷ್ಟು ರುದ್ರಾಕ್ಷಿ ಹಾರ ಮಾಡ್ತೀವಿ ಇಬ್ಬರು ಕೂತ್ಕೊಂಡು. ಈಗ ಆಶಾರ್ ಮನೆಯವ್ರು ನೋಡ್ರಿ ಜಗದ್ಗುರು ಪಂಚಾಚಾರ್ಯ ಮೂರ್ತಿಗಳು ತೊಗೊಂಬಂದಾರ 5 ಥರ. ಯಾವ ಥರ ಅದ ನೋಡ್ರಿ. ಅವ್ರು ಪೂಜೆ ಮಾಡ್ತಾರೆ ನೋಡ್ರಿ ನಮ್ಮ ತಂಗಿ ಮನೆಯವರು. ಹಿಂಗೆ ರುದ್ರಾಭಿಷೇಕ, ಆಮೇಲೆ ಮನಿ ಶಾಂತಿ, ರುದ್ರ ಓದೋದು ಇವೆಲ್ಲ ಮಾಡಿರ್ತಾರಲ್ಲ. ಹಾಗಾಗಿ ನೋಡ್ರಿ ಇಷ್ಟು ಕಲರ್ ತೊಗೊಂಬಂದಾರ. ನೀಲಿ, ಹಳದಿ, ನೀಲಿ, ಹಸಿರು, ಕೆಂಪು, ನೀಲಿ 2 ಕಲರ್ ತೊಗೊಂಬಂದಾರನ? ಹಾಂ ಅದೇನಾತೀನಿ 2 ನೀಲಿ ಅಂತ ಬಿಡ್ತಾರ. ಇವು ಪೂಜೆ ಮಾಡ್ತಾರಲ್ರಿ, ಪೂಜಾಕ್ಕೆ ಇದು ಆಗುತ್ತೆ ನೋಡ್ರಿ. ತೆಗಿಯೋ ಈ ಥರ ಪೂಜೆ ಮಾಡೋ ಸಂಬಂಧ ಫೋಟೋನು ಹಾಕ್ತೀನಿ ನಿಮಗೆ. ಅದು ಪೂಜೆ ಮಾಡಿದ್ದು. ಈ ಥರ 5 ಮೂರ್ತಿಗಳದಾವ ನೋಡ್ರಿ. ಅದು ಹಳದಿ ಕಲರ್ ಇತ್ತು, ಸೂಕ್ಷ್ಮ ಭಾಳ. ಹೌದು, ಮತ್ತು ಮುಖ ಆಗ್ಬಾರ್ದಲ್ಲ. ಇದು ಚಂದ ಇತ್ತು ನಾವು ಕಲರ್. ಹಸಿರು, ಗ್ರೀನ್ ಕಲರ್. ಅವ್ರು ಪೂಜಾಕ್ಕೆ ಹೋಗಿರ್ತಾರಲ್ಲ, ಪೂಜಾಕ್ಕೆ ಇಟ್ಟಿರ್ತಾರೆ ನೋಡ್ರಿ. ಇಡೋ ಸಂಬಂಧ ತಂದಾರ. ಇಲ್ಲ ರುದ್ರಾಭಿಷೇಕ, ಆಮೇಲೆ ದೊಡ್ಡ ಪೂಜಾ ಮನೆದು, ಮತ್ತು ಮ್ಯಾರೇಜ್ದು ಮಾಡ್ತಾರೆ ನೋಡ್ರಿ. ಮದ್ವೆ ಫುಡ್ ಇದು ಕೆಂಪನಿದು ಕೇಸರಿ. ಇದು ಚೆನ್ನಾಗೈತಿ. ಇದು ವೈಟ್ ಕಲರನ ಬಿಳಿ ಎತ್ತೈತಲ್ಲ ಅದ್ರ ಮೇಲೆ.
ವೈಟ್ ಇದು ಮಿಕ್ಸ್ ಐತಿ ಚಂದ ಫಸ್ಟಿಗೆ ಇಟ್ಕೊಂಡು ಇದು ನೀಲಿ ಎತ್ತು ಬರ್ತಾರಲ್ಲ ಇದೇ ಅವ್ರು ಅಂದಂಗೆ ಎರಡು ನೀಲಿನೇ ಅದಾವ ಆಶಾ ಅವು ಎರಡು ಕಲರ್ ನೀಲಿ ಕಲರ್ ಇದು ಮಿಕ್ಸ್ ಮಾಡ್ಯಾರ ಇದು ಅನ್ನಿಸ್ತು ಇವು ಮೊದ್ಲೇದು ನೋಡ್ರಿ ಇವು ಅಗಳ ತೋರಿಸಿದ್ನಲ್ಲ ಮೂರ್ತಿಗಳು ಅದಕ್ಕಿಂತ ಮುಂಚೆದು ಹಿಂಗಿದ್ದು ಇವು ಕೆಬ್ಬಣ್ಣದವ ನೋಡ್ರಿ ಇವು ಫಸ್ಟ್ ತೆಳ್ಳಗದಾವು ಅವು ಬಟ್ ಇದು ಅದಾವ ನೋಡ್ರಿ ದೊಡ್ಡ ಅದಾವು ಮೂರ್ತಿ ಹೊಸ ಟೈಪ್ ಬಂದವ ತಂದಾರ ಇವು ಚಂದ ಅದಾವ ನೋಡ್ರಿ ಇವರು ಪೂಜಾಕ ತೆಂಗಿನಕಾಯಿ ಇಟ್ಟಿರ್ತಾರಲ್ಲ ಅವು ತೆಂಗಿನಕಾಯಿಗೆ ಕಟ್ತಾರೆ ಈ ಥರ ಜಾಸ್ತಿ ಪೂಜೆ ಮಾಡಿದ್ರೆ ಇವು ಯೂಸ್ ಮಾಡ್ತಾರೆ. ಹಾಂ ಜಾಸ್ತಿ ಪೂಜೆ ಇದ್ರು ಯೂಸ್ ಮಾಡ್ತಾರೆ ನೋಡ್ರಿ ಅಂದ್ರೆ ಒಂದು ಕಡೆ ಆಲ್ರೆಡಿ ಪೂಜೆ ಮಾಡಿ ಬಂದಿದ್ರು ಅಂದ್ರೆ ಇನ್ನೊಂದು ಕಡೆ ಇವು ಒಯ್ತಾರೆ. ಮತ್ತು ರುದ್ರಾಕ್ಷಿ ಮಾಡಕ್ಕೆ ಕುಂತೀವಿ ನೋಡ್ರಿ ಈಗ ಸ್ಟಾರ್ಟ್ ಮಾಡಿ ರುದ್ರಾಕ್ಷಿ ಹಾರ ಮಾಡಕ್ಕೆ ಪೊನ್ಸಕ್ಕೆ ಒಂದು ಟಾರ್ಗೆಟ್ ಐತಿ ಅವ್ರ ಮನೆಯವ್ರು ಬೀಳಿಗೆ ಹೋಗ್ಯಾರ ಮ್ಯಾರೇಜ್ ಇತ್ತಂತಲ್ಲಿ ಅವರು ಬೀಳಿಗೆಗೆ ಹೋಗ್ಯಾರ ಮ್ಯಾರೇಜ್ಗೆ ಅವ್ರು ಬರೋದ್ರೊಳಗೆ ಹೆಂಗಾರ ಮಾಡಿ ಒಂದು 15 to 70 ಒಂದು 50 ರಿಂದ 70 ಮಾಡ್ಬೇಕಂತ ಮಾಡಿವು ಮಾಡ್ತೀವಿ ಎಷ್ಟಾಗತ್ತೆ ಅವ್ರಿಗಿನ ಹಾಗೆ ಕಂಟಿನ್ಯೂ ಆರ್ಡರ್ಸ್ನೂ ಅದಾವ ನೋಡ್ರಿ ಹಂಗೆ ಬರೀ ಸ್ಟಾರ್ಟ್ ಮಾಡೋಮಂತ ಇಷ್ಟೊತ್ತ ನೋಡ್ರಿ ಒಂದಿಷ್ಟು ರುದ್ರಾಕ್ಷಿ ಇದು ಮಾಡಿದ್ವಿ ಮಾಡಿ ಒಂದು ಹೇಳಿದ್ನೆಲ್ಲ ಒಂದಿಷ್ಟು ಮಾಡ್ತೈತಿ ಒಂದು 30 ಸಲ ಮಾಡಿ ನೋಡ್ರಿ ಈಗ ಹಂಗೆ ಹಿಂಗೆ ಮಾಡಿ 30 ಮಾಡಿ ಊಟ ಮಾಡತ್ತೀವಿ ಊಟ ಮಾಡೋಣ ಎಲ್ಲರೂ ಊಟ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀವಿ ಹಾಗೆ ನಮ್ಮ ಗ್ರೂಪ್ ಐತ್ಲಾ ಗ್ರೂಪ್ ಕಾಲ್ ಒಳಗೆ ಕಂಟಿನ್ಯೂಸ್ ಆಗಿದ್ದೀವಿ ಇಷ್ಟೊತ್ತನ ಎಲ್ಲರೂ ಅದೇ ಫಂಕ್ಷನ್ ಮಾಡೋ ಸಂಬಂಧ ಡಿಸ್ಕಷನ್ 3 ತಿಂಗಳಿಂದ ನಾನು ಡಿಸ್ಕಷನ್ ಮಾಡೋದೇ ಹೆಂಗೆ ಆಗುತ್ತೋ ಹೆಂಗಿಲ್ಲ ಗೊತ್ತಿಲ್ಲ ಫಂಕ್ಷನ್ ಡಿಸ್ಕಷನ್ ಅಂತೂ ನಡೆದ ಕಂಟಿನ್ಯೂಸ್ ಆಗಿ ಬಟ್ ಹೆಂಗಾರ ಮಾಡಿ ಎಲ್ಲ ಚಂದ ಆಯ್ತು ಅಂದ್ರೆ ಚಲೋ ಆಕತ್ತೆ ನೋಡ್ರಿ ಬರೀ ಊಟ ಮಾಡಿ ಸಿಗ್ತೀನಿ ಈಗ ನೋಡ್ರಿ ರುದ್ರಾಕ್ಷಿ ಹಾರ ಮಾಡೋಕೆ ಸ್ಟಾರ್ಟ್ ಮಾಡೀವಿ ಒಂದಿಷ್ಟು ಸ್ಟಾರ್ಟ್ ಆಗ್ಯಾವ ನೋಡ್ರಿ ಹಾಗೆ ನೋಡ್ರಿ ಇಲ್ಲೊಬ್ರು ಬಂದಾರ ಗೆಸ್ಟ್ ನೋಡ್ರಿ ಹಂಗೆ ಚಾ ಮಾಡಿದ್ಲ ನಮ್ಮ ತಂಗಿ ಸಾಯಂಕಾಲ ಆಗ್ಯದ ಅಂತೇಳಿ ಇವ್ರು ನೋಡ್ರಿ ಅಜ್ಜಿ ರುದ್ರಾಕ್ಷಿ ಮಾಡ್ತಾರಲ್ಲ ಅವ್ರ ಮಗಳು ನೋಡ್ರಿ ಇವರು ದಾಂಡೇಲಿ ಒಳಗೆ ಇರ್ತಾರೆ ಆ್ಯಕ್ಚುಲಿ ಅಜ್ಜಿ ಅವ್ರು ಕೂಡ ಊರಿಗೆ ಹೋಗಿದ್ರತ್ತೆ ಈಗ ಜಸ್ಟ್ ಬಂದಾರ ಅವರು ರುದ್ರಾಕ್ಷಿ ಹೆಂಗೆ ಮಾಡ್ತಾರತ್ತೆ ನೋಡಕತ್ತಾರ ಹಾಯ್ ಮಾಡಕತ್ತಾರ ನೋಡ್ರಿ ನಿಮಗೆಲ್ಲ ಅವರು ಎಲ್ಲ ಲಾಗ್ ನೋಡ್ಯಾರ ನಾನು ಮೊದಲಿನೂ ಪ್ರೀವಿಯಸ್ ಹಾಕಿದ್ದು ಅಜ್ಜಿ ಮಾಡಿದ್ದು ರುದ್ರಾಕ್ಷಿ ಮಾಡಿದ್ದು ಹೆಂಗೆ ಮಾಡ್ತಾರ ಗೊತ್ತಿಲ್ಲ ನಾನು ನೋಡ್ತಿರತ್ತೆ ಬಂದು ಮಾಡಕತ್ತಾರ ನೋಡ್ರಿ ಅವರು ನೋಡ್ರಿ ಅಜ್ಜಿನೂ ಬಂದೇ ಬಿಟ್ಟಾಳ ಅಜ್ಜಿ ಊರಿಂದ ಬಂದ ತಕ್ಷಣ ನೋಡ್ರಿ ರುದ್ರಾಕ್ಷಿ ಮಾಡಕತ್ತಾರ ಅಂತ ಕೇಳೋಣ ಎದ್ದೇ ಬಂದು ಆತು ನೋಡಿ ಮಲ್ಕೊಂಡಕ್ಕೆ ಅಷ್ಟು ಎನರ್ಜೆಟಿಕ್ ಅದ ನೋಡ್ರಿ ಅಜ್ಜಿ ನಮಗೆ ಏನೋ ಬೇಸರ ಮಾಡ್ಕೋತೀವಿ ನಾವೇ ಒಂದ್ಸಲ ಬಟ್ ಅಜ್ಜಿಗಂತೂ ಹೊಟ್ಟೆ ಬೇಸರ ಆಗಲ್ಲ ನೋಡ್ರಿ ನಾವು ಒಂದು ಮಾಡಕತ್ತಾರ 2 ಮಾಡ್ತಾ ಅಜ್ಜಿ 98 ಏಜ್ ಐತಿ ಬಟ್ ಆದ್ರೂ ನೋಡ್ರಿ ಒಂದಿಷ್ಟು ಇದು ಇಲ್ಲ ಮತ್ತೆ ಹೇಳಿದ್ರೆ ಅಜ್ಜಿಗೆ ಕಣ್ಣು ಆಪ್ರೇಷನ್ ಹೇಳ್ಯಾರಂತ ಒಂದು ಸೈಡ್ ಇದು ಆಗೈತಿ ಬಟ್ ಆದರೂ ಕರೆಕ್ಟಾಗಿ ಮಾಡ್ತಾರೆ ನೋಡ್ರಿ ಕಣ್ಣು ಆಪ್ರೇಷನ್ ಐತಿ ಅಂದ್ರೆ ನಂಬಕ್ಕೆ ಆಗಂಗಿಲ್ಲ ಅಷ್ಟೇ ಇದು ಅದಾರ ಅಜ್ಜಿ ಮತ್ತು ಅಷ್ಟೇ ಕಾನ್ಸಂಟ್ರೇಟ್ ತೊಗೊಂಡು ಮಾಡ್ತಾರೆ ಅಷ್ಟೇ ಆ್ಯಕ್ಟಿವ್ನೆಸ್ನಿಂದ ಮಾಡ್ತಾರೆ ನೋಡ್ರಿ ನಾವೇ ಮಾಡ್ಬೇಕಾದ್ರೆ ನಾವು ಬೇಸರ ಮಾಡ್ಕೊಂಡು ಹಂಗೆ ಮಾಡ್ತೀವಿ ಬಟ್ ಅವ್ರು ನೋಡ್ರಿ ಫುಲ್ ಎನರ್ಜಿ ಒಳಗೆ ಹೆಂಗೆ ಮಾಡಕತ್ತಾರ ನೋಡಿ ಆಲ್ಮೋಸ್ಟ್ ಅಲ್ಲಿ ಇಷ್ಟು ಮಾಡ್ಯಾರ ಈಗ ಅವ್ರ ಮಗಳು ಈಗ ಟ್ರೈ ಮಾಡತ್ತಾರ ನೋಡಿ ಫಸ್ಟ್ ಟೈಮ್ ಬಂದಾರಲ್ಲ ಹಾಗಾಗಿ ರುದ್ರಾಕ್ಷಿನೂ ಮಸ್ತ್ ನೋಡ್ರಿ ಸರ್ತಿ ನೋಡಿ ಸಾನೂ ಮಾಡಕತ್ತಾರ ಟೈಮ್ ಭಾಳ ಆಗೈತೆ ನೋಡ್ರಿ ಈಗ ಹಾಗಾಗಿ ಅಕ್ಕಿ ಒಂದು ಸ್ವಲ್ಪ ಮಾಡಿ ಹೋದ್ರು ಅವರು ನಾವು ನೈಟ್ ಊಟ ಏನು ಬೇಡ ಅಂತ ನೈಟ್ ಅವಲಕ್ಕಿ ಮಾಡಿದ್ಲು ಈ ಅವಲಕ್ಕಿ ತಿಂದ್ಬಿಟ್ಟು ಮಲ್ಕೊಂಡ್ರೆ ಆಯ್ತು ಅಂತೇಳಿ ಇವತ್ತಿನ ಲಾಗ್ ಇಡಿಗೆ ಏನು ಮಾಡ್ತೀನಿ ನೋಡ್ರಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಅದೇ ಥರ ವಿಡಿಯೋ ಬರ್ತಿರ್ತಾವೆ ನೋಡಿರಿ ಇದು ಲಾಸ್ಟ್ 2ನೇ ಸಲ ಅನ್ಬೋದು ಇದು ರುದ್ರಾಕ್ಷಿ ಲಾಕ್ ಹಾಕಕತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಹಾಕಿದ್ದೆ ಸುಮ್ಮನೆ ಇವತ್ತೊಂದು ಇರ್ಲೈತೆ ಸ್ವಲ್ಪ ಶಾರ್ಟಾಗಿ ಶೇರ್ ಮಾಡ್ಕೊತೀನಿ ಬಾಯ್ Next day. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ ಆ್ಯಕ್ಚುಲಿ ನೋಡ್ರಿ ಈ ಲಾಗ್ ಒಳಗೆ ನಾನು ವಾಯ್ಸ್ ಓವರ್ ಮಾಡಕತ್ತೀನಿ ಯಾಕಂದರೆ ಇದು ಮಿಸ್ ಆಗೈತೆ ನೋಡ್ರಿ ವಾಯ್ಸ್ ಏನಾಗೈತೆ ಗೊತ್ತಿಲ್ಲ ಕ್ಯಾಮ್ರಾ ಪ್ರಾಬ್ಲಮ್ ಅನ್ಬೋದು ಹಾಗಾಗಿ ಎಲ್ಲ ವಾಯ್ಸ್ ಓವರ್ ಕೊಡಕತ್ತೀನಿ ಆ್ಯಕ್ಚುಲಿ ಇದು ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ನೋಡಿ ವಿಡಿಯೋ ಪ್ರೀವಿಯಸ್ ಲಾಗ್ ಒಂದಿಷ್ಟು ಇದ್ದು ಹಾಗಾಗಿ ಡ್ಯೂಟಿ ಬಂದು ಅಲ್ಲಿಂದ ಇಲ್ಲಿ ಅಂತ ಕೇಶನ್ ಲೇಟ್ ಆಗಿಬಿಡ್ತು ನೋಡ್ರಿ ಇನ್ನೂ ಜಾಸ್ತಿ ಅದ ವಿಡಿಯೋಸ್ ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ 1 ಸೆಕೆಂಡ್ ಸಾರಿ ನೋಡ್ರಿ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಇವತ್ತು ಊರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಐತೆ ನೋಡ್ರಿ ಯಾಕಂದ್ರೆ ನಿನ್ನೆ ಬಂದಿದ್ದು ಒನ್ ಡೇ ಅಷ್ಟೇ ನಂದು ಆಪ್ಷನ್ ಇತ್ತು ನಿನ್ನೆ ಒನ್ ಡೇ ಫುಲ್ ಡೇ ಎಲ್ಲ ಅದು ಮಾಡಿ ಹಂಗೆ ಟೈಮ್ ಹೋಯಿತು ಬಟ್ ಇವತ್ತು ಹೋಗ್ಬೇಕು ನೋಡಿ ಊರಿಗೆ ಯಾಕಂದ್ರೆ ಡ್ಯೂಟಿ ಐತಿ ನೆಕ್ಸ್ಟ್ ಮತ್ತು ವಾಪಸ್ ಯಾವಾಗ ಬರ್ತೀನಿ ಗೊತ್ತಿಲ್ಲ ಹೀಗೆ ಒನ್ ಡೇ ಆಫ್ ಇತ್ತು ಅಂತ ಬಂದಂಗೆ ಆಯಿತು ಆಕಿಗೂ ಹೆಲ್ಪ್ ಆಯ್ತಂತ ಬರೀ ನಮ್ಮ ತಂಗಿ ನಾಷ್ಟ ಏನು ಮಾಡ್ಯಾಳ ನೋಡು ಮತ್ತು ಇವತ್ತು ಇಡ್ಲಿ ಮಾಡ್ಯಾಳ ನಿನ್ನೆ ದೋಸೆ ಮಾಡಿದ್ಲು ಬಂದಾಗ ಮತ್ತು ಇವತ್ತು ಇಡ್ಲಿ ಹಾಕಿನಂತ ಹಾಕಿ ಮಾಡ್ಯಾಳ ಹೊರಗಡೆ ಏನೋ ಕೆಲಸ ಮಾಡಕತ್ತಾಳ ನೋಡ್ರಿ ಒಳಗಡೆ ಇಡ್ಲಿ ಮಾಡಿಟ್ಟಾಳ ನನಗೆಲ್ಲ ಹಾಕಿಟ್ಟಿನಿ ಹಾಕೋ ಅಂತ ಹೇಳ ನೋಡ್ರಿ ಬಿಸಿ ಇಡ್ಲಿ ಮಾಡಿಟ್ಟಾಳ ಆಮೇಲೆ ಇಲ್ಲಿ ಕಡೆ ಸಾಂಬಾರು ಆಮೇಲೆ ಚಟ್ನಿ ಎಲ್ಲ ರೆಡಿ ಮಾಡಿಟ್ಟಾಳ ನೋಡ್ರಿ ಸಾಂಬಾರು ಮಾಡ್ಯಾಳ ಬರೀ ನಾನು ಇಡ್ಲಿ ಸಾಂಬಾರು ಹಾಕ್ಕೊಂಡು ನಾಷ್ಟ ಮಾಡೋ ಮತ್ತು ಆ್ಯಕ್ಚುಲಿ ಫೇವ್ರೇಟ್ ನೋಡಿ ನಂಗೆ ಇಡ್ಲಿ ಅಂದ್ರೆ ದೋಸೆಗಿಂತ ಜಾಸ್ತಿ ಇಡ್ಲಿನೇ ಇಷ್ಟ ಆಗುತ್ತೆ ಯಾವಾಗಲೂ ತಿನ್ಬೇಕಾದ್ರೆ ದೋಸೆ ಇಷ್ಟ ಆಗಲ್ಲ ಅದು ಇಡ್ಲಿ ಇಷ್ಟ ಆಗುತ್ತೆ ಬರೀ ಹಾಕ್ಕೊಂಬಂದಿನಿ ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಮತ್ತು ಈಗ ಊರಿಗೆ ಹೋಗ್ಬೇಕು ನೋಡ್ರಿ ಈಗ ಹೋದ ತಕ್ಷಣ ಮತ್ತು ಆ ಕಡೆಯಿಂದ 2 ಗಂಟೆ ಡ್ಯೂಟಿ ಐತಿ ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಬೇಕು ಇಲ್ಲಿಂದ ಜಲ್ದಿ ಹೋಗ್ಬೇಕು ಅನ್ಕೋತೀವಿ ಬಟ್ ಲೇಟೇ ಆಗುತ್ತೆ ಮತ್ತು ಆ ಕಡೆಯಿಂದ ಹೋಗಿ ಬಸ್ಸಿಗೆ ಹೋಗ್ಬೇಕಾಗತ್ತೆ ನೋಡ್ರಿ ಬರೀ ನಾಷ್ಟ ಮಾಡೋ ಮತ್ತೆಲ್ಲ ಹಾಕ್ಕೊಂಬಂದಿಟ್ಟಿನಿ
ಹುಡುಗರೆಲ್ಲ ಹೋಗ್ಯಾರ ನೋಡ್ರಿ ಸ್ಕೂಲಿಗೆ, ಹಾಗಾಗಿ ಫುಲ್ ಬನ್ ಆಯ್ತು ನೋಡ್ರಿ. ಹುಡುಗರು ಇದ್ರೆ ಫುಲ್ ಒಂಥರ ಮನೆಯೊಳಗೆ ಗದ್ಲು ಇರ್ತೈತಿ. ಅವ್ರು ಹೋದ್ರಂದ್ರೆ ಮುಗೀತು ನೋಡ್ರಿ. ಬಿಕ್ಕು ಅಂತಿರ್ತಾ ಕೆಬ್ಬಕ್ಕೆ ಇರ್ತಾ ಕಂಟಿನ್ಯೂ ಕೆಲಸ ಮಾಡ್ಕೊಂಡು ಇದು ಮಾಡ್ತಾವ್ರಿ. ಅಂದರೂ ಗಟ್ಟಕ್ಕಿ ನಮ್ಗಂತೂ ಫುಲ್ ಬೇಸರ ಆಗತ್ತೆ ನೋಡ್ರಿ ಹಾಕೊಂಬಂದ್ರೆ ಹಾಗೆ ಹೆಸರು ಬೇಳೆ ಪಾಯಸ ಒಂದು ಮಾಡ್ಯಾವ ನೋಡ್ರಿ ನಮ್ಮ ತಂಗಿ ಇವತ್ತು ಸ್ಪೆಷಲ್. ಹೊರಗಡೆ ನೋಡ್ರಿ ಇಬ್ಬರು ಕೂಡಿ ಏನು ಮಾಡತ್ತಾರ ಹಸ್ಬೆಂಡ್ ಆ್ಯಂಡ್ ವೈಫ್ ಪಪಾಯ ಹಣ್ಣು ಹರಿಯಾಕತ್ತಾರ ನೋಡ್ರಿ. ಎಷ್ಟಾಗ್ಯಾವ ನೋಡ್ರಿ ಇಲ್ಲಿ ಅವ್ರ ಮನೆ ಮುಂದೆ ಆಗ್ಯಾವತ್ತ, ಅವರೇ ನಡ್ಸಿಲ್ಲ ತಾನೇ ಅದಾವತ್ತು ನೋಡ್ರಿ. ಎಷ್ಟು ಚಂದ ಆಗ್ಯಾವ, ಫುಲ್ಲು ಗಿಡಕ್ಕೆಲ್ಲ ವಜ್ಜಾಗ್ಯಾವ ನೋಡ್ರಿ ಪಪಾಯ ಹಣ್ಣು ಅಷ್ಟಾಗಿ. ಅದಕ್ಕೆ ಒಂದೆರಡು ಊರಿಗೆ ಹೊಂಟಿನತ್ತಕ್ಕೆ ಹರಿದು ಕೊಡತ್ತಾಳ ನಮ್ಮ ತಂಗಿ ಮನೆಯವ್ರು, ಅವ್ರ ಮನೆಯವ್ರು ಹರಿದು ಕೊಡತ್ತಾರ. ಪಪಾಯ ಹಣ್ಣು ಫೇವ್ರೇಟ್ ನೋಡ್ರಿ, ನಂಗೆ ಭಾಳ ಇಷ್ಟ ಆಗುತ್ತೆ. ಬಟ್ ಹೀಟ್ ಆಗೋದು ಜಾಸ್ತಿ ತಿನ್ನಬಾರ್ದು. ಬಟ್ ಆದರೂ ಹೆಲ್ದಿಗೆ ಚಲೋ ನೋಡ್ರಿ. ಹುಡುಗರಿಗೆ ಆಯಿತು ಫೀವರಿಗೆ, ಡೆಂಗು ಇಲ್ಲ ಫೀವರ್ ಅದು ಬಂದಿರ್ತಾವಲ್ಲ ಅವಾಗೆಲ್ಲ ಭಾಳ ಚಲೋ ನೋಡ್ರಿ. ಹೊರಗಡೆ ಅಜ್ಜಿ ತಿರುಗಿ ಮತ್ತೆ ಬಂದಾಳ, ಬೆಳಗ್ಗೆನೇ ಎದ್ಬಿಟ್ಟು ರುದ್ರಾಕ್ಷಿ ಹಾರ ಮಾಡಕತ್ತ. ನಾವು ಊರಿಗೆ ಹೊಂಟೇವತ್ತಿ ಮಾಡಲಿಲ್ಲ ನೋಡ್ರಿ. ನಿನ್ನೆ ನೈಟ್ ಎಲ್ಲ ಕುತ್ಕೊಂಡು ಟೋಟಲಾಗಿ ಇಷ್ಟು ಮಾಡಿ ನೋಡ್ರಿ ರುದ್ರಾಕ್ಷಿ ಹಾರ. ಇದು ಫುಲ್ ದೊಡ್ಡದಾದ್ಮೇಲೆ ಆಮೇಲೆ ಅವರು ಇದು ಮಾಡಿ ಹಾಕ್ತಂತ ಯಾರು ಮನೆಯವರು ಪೂಜಾಕ್ಕೆ ಹೋಗ್ಯಾರ. ಅವರು ಪಪ್ಪಾಯನ ಹರಿದು ಕೊಟ್ಟು ಕೇಶಿಂದ ಆ ಕಡೆ ಹೋದರು. ಬರೀ ಪಪ್ಪಾಯ ಹಣ್ಣು ತಿನ್ನು ಮತ್ತು ಅದು ಚಹಾ ಕುಡಿಬೇಕಂದ್ರೆ ನಾಷ್ಟ ಮಾಡಿ ಹೆಂಗೋ ಕಟ್ ಮಾಡಿದ್ರು ಅವರು, ಹಣ್ಣಾಗೆ ತೊಗೋರಿ ಅಂತೇಳಿ. ಹಾಗಾಗಿ ಪಪ್ಪಾಯ ಹಣ್ಣೆ ತಿನ್ನಾಕತ್ತೀನಿ, ಚಹಾ ಕುಡ್ದಿಲ್ಲ ನೋಡ್ರಿ ಇವತ್ತು. ಅದ್ರ ಬದಲಿ ಪಪ್ಪಾಯ ಹಣ್ಣೆ ತಿನ್ನಾಕತ್ತೀನಿ. ನನಗೆ ಫುಲ್ ಸ್ವೀಟ್ ಅಂದ್ರೆ ಸ್ವೀಟ್ ಅದ ನೋಡ್ರಿ ಹಣ್ಣು. ಒಂದು ಸ್ವಲ್ಪ ಜಾಸ್ತಿ ಬೀಜನೇ ಇಲ್ಲ. ಆ್ಯಕ್ಚುಲಿ ಗಿಡದೊಳಗಿಂದ ಹರ್ಕೊಂಡು ಅವಾಗಿಂದಾಗೆ ತಿನ್ನೋದು, ಅದೇ ಹಣ್ಣಾಗಿದೆ ತಿನ್ನೋದು ಇದನ್ನೇ ಬೇರೆ ನೋಡ್ರಿ. ಅದೇ ಹೊರಗಿನ ತಂದು ತಿನ್ನೋದು ಬೇರೆ ಆಗುತ್ತೆ. ಈಗ ಕಂಪ್ಲೀಟ್ ಆಯ್ತು ನೋಡ್ರಿ ಹಾರ. ನಿನ್ನೆಯಿಂದ 2-3 ದಿನ ಆಯ್ತು ನೋಡ್ರಿ ಇದು ಸ್ಟಾರ್ಟ್ ಮಾಡಿ. ಫುಲ್ ದೊಡ್ಡದೈತಿದು, ಒಂದು 25 ಫೀಟ್ ಐತೆ ನೋಡ್ರಿ ಇದು. ಅಲ್ಲಿ 25 ಇಲ್ಲ 20 ಫೀಟ್ ಐತೆ ನೋಡ್ರಿ. ಫುಲ್ ಮೇಲಿಂದ ಕೆಳಗೆ ಹಾಕಾಕತ್ತಾರ ಅವರು. ಹಾಕ್ಬಿಟ್ಟು ಅದು ನೀಟಾಗಿ ಫೋಟೋಸ್ ಆಯಿತು ವೀಡಿಯೋಸ್ ಮಾಡೋಕ್ಕಾಗತ್ತೆ ಅಂತೇಳಿ ನೋಡ್ರಿ. ಎಷ್ಟು ಮಸ್ತ್ ಆಗೈತಿ. ಇಷ್ಟು ನೋಡೋಕೆ ಇಷ್ಟು ಈಸಿ ಅನಿಸ್ತೈತಿ ನೋಡಿದ್ರೆ. ಬಟ್ ಅದ್ರ ಎಫರ್ಟ್ ನೋಡ್ರಿ ಮಾಡೋದು ಎಲ್ಲರೂ ಕೂಡಿ ಭಾಳ ಕಷ್ಟಪಟ್ಟು ಮಾಡಿರ್ತೀವಿ. ಅದೆಲ್ಲ ಕೂಡಿಸ್ಬೇಕಾದ್ರೆ ರಾತ್ರಿ ಎಲ್ಲ ಕೂತು 12 ಗಂಟೆ ತನಕ ಕುಂತು ಅದೆಲ್ಲ ಜೋಡಿಸ್ಬಿಟ್ಟು ಮಾಡಿದ್ದೈತೆ ನೋಡ್ರಿ ಇದು. ಆ್ಯಕ್ಚುಲಿ 3 ಹಾರ ಮಾಡಿ ನಾವು, ದೊಡ್ಡದೊಂದು ಇದು ಒಂದು ಐತಿ, ಇನ್ನೊಂದು 2 ಅದಾವ ನೋಡ್ರಿ. ಟೋಟಲ್ 3 ಹಾರ ಮಾಡಿದ್ವಿ ನೋಡಿ. ಇಷ್ಟು ಉದ್ದಾಗತ್ತ ಫುಲ್. ಅದು ಮ್ಯಾಗಿಂದ ಹಾಕಿದ್ರೆ ಇಷ್ಟು ಕಾಣಕತ್ತದ. ಮಾಡುವಾಗಂತೂ 2 ಲೈನ್ ತೊಗೊಂಡು ಮಾಡಿರ್ತೈತಿ ನೋಡಿ. ಈ ಥರ ಐತಿ. ಯಾರಿಗೆ ಜಾತ್ರೆಯಲ್ಲಿ ತೇರಿಗೆ ಆಯಿತು, ಆಮೇಲೆ ದೇವ್ರ ಫೋಟೋ ಆಯಿತು, ಮತ್ತು ಏನೇ ಇದಕ್ಕಾದರೂ ಹಾಕಕ್ಕಾದ್ರೂ ಇದ್ರೆ ಇದಕ್ಕೆ ಇದು ಮಾಡ್ಬೋದು ನೋಡ್ರಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವರಿಗೆ. ಆಲ್ರೆಡಿ ನೋಡಿ ಇನ್ಸ್ಟಾ ಒಳಗೆ ಒಂದು ಪೋಸ್ಟ್ ಹಾಕಿದ್ರು, ಆಲ್ಮೋಸ್ಟ್ ಅಲ್ಲ ಜಾಸ್ತಿ ಆರ್ಡರ್ಸೇ ಬಂದಿರು ಅವ್ರಿಗೆ. ಈ ಥರ ಆಗುತ್ತೆ ನೋಡ್ರಿ. ಇದಕ್ಕಿಂತ ದೊಡ್ಡದೊಂದು ಐತಿ, ಇದಕ್ಕಿಂತ ಸಣ್ಣದೊಂದು ಐತಿ ನೋಡಿರಿ. ಟೋಟಲ್ 3 ಅದಾವು. 5 ಫೀಟದ್ದು. ಅದೆಷ್ಟು ದೇವ್ರಿಗೆ ಹಾಕೋ ಸೈಜ್ ಇರ್ತದೆ ಆ ಥರ ಮಾಡ್ಕೊಡ್ತಾರೆ ನೋಡಿರಿ. ಅದು ಎಷ್ಟು ನಾವು ಸೈಜ್ ಇರ್ತೈತಲ್ಲ ಅದ್ರ ಪ್ರಕಾರ ಅಮೌಂಟ್ ಇರ್ತೈತಿ ನೋಡಿರಿ. ಆ್ಯಕ್ಚುಲಿ ನಾವು ಹಾರ ಯಾವುದೇ ಒಂದು ಹೂವಿನ ಹಾರ ತೊಗೊಂಡ್ರೆ 5-6 ಸಾವಿರ ರೂಪಾಯಿ ಹೋಗುತ್ತೆ. ಬಟ್ ಅದಲ್ಲೇ ಬಾಡ್ ಹೋದ್ರೆ ಮುಗೀತದ್ರದ್ದೇನು ಇದು ಇರೋಂಗಿಲ್ಲ. ಬಟ್ ಇವರು ರುದ್ರಾಕ್ಷಿ ಹಾರ ನೋಡಿರಿ ಕಾಶಿಯಿಂದ ತರಿಸಿರ್ತಾರೆ ಅವರು. ಇದು ನೋಡ್ರಿ ಆಲ್ಮೋಸ್ಟ್ ಅಲ್ಲ ಎಷ್ಟು ನೀವು ಅಮೌಂಟ್ ಹಾಕಿ ಹಾರ ತಂದ್ರು ಇದು ತಂದ್ರೂ ಅದೆಲ್ಲ ಬಾಡ್ ಹೋಗುತ್ತೆ. ಬಟ್ ರುದ್ರಾಕ್ಷಿ ಹಾರ ಹಂಗಲ್ಲ ನೋಡಿರಿ. ನೀವು ಎಷ್ಟು ವರ್ಷ ಥರ ಒಂದು 5 to 10 years ಏನೂ ಆಗಂಗಿಲ್ಲ ಇವು. ಯಾಕಂದ್ರೆ ಅಷ್ಟು ಪ್ಯೂರ್ ಇದೂ ಇರ್ತಾವದು. ರುದ್ರಾಕ್ಷಿದು ಇದೂ ಆಗಲ್ಲ, ಎಲ್ಲ ಇದನ್ನೇ ಹಾಕಿರ್ತಾರೆ ನೋಡಿ. ಈ ಥರ ನೀಟಾಗಿ ಹಾಕಿ ಇದು ಟೋಟಲಾಗಿ ಇಷ್ಟು ದೊಡ್ಡದಾಗೈತೆ ನೋಡಿರಿ. ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿರಿ, ಕಮೆಂಟ್ ಹಾಕಿರಿ, ನಾನು ನಿಮಗೆ ನಂಬರ್ ಸೆಂಡ್ ಮಾಡ್ತೀನಿ. ಇದೊಂದು ನೋಡಿರಿ, ಇದು ಸಣ್ಣ ಐತಿ, 5 ಫೀಟ್ ಐತೆ ನೋಡಿರಿ. ಇದು ಸಿಂಪಲ್ಲಾಗಿ ಅಷ್ಟೇ ಮಾಡಿದ್ದೈತೆ ನೋಡಿರಿ. ಇದು ಜಾಸ್ತಿ ಇದಕ್ಕೊಳಗೇನೆ ಇದು ಮುತ್ತದು ಹಾಕಿಲ್ಲ. ನಾರ್ಮಲಾಗಿ ರುದ್ರಾಕ್ಷಿ ಒಂದೊಂದು ಮುತ್ತು ಹಾಕಿವಿ. ಬಟ್ ಜಾಸ್ತಿ ಕಲರ್ ಏನೈತಿ ಸೇಮ್ ಐತೆ, ಹಾಗಾಗಿ ಅಷ್ಟು ಇದಾಗಿಲ್ಲ. ಕೆಲವೊಬ್ರು ನೋಡಿ ಇದೇ ಥರ ಮಾಡ್ರಿ ಅಂತ ಹೇಳ್ಕೊಡ್ತಾರೆ. ಇದೇ ಥರ ಹೂ ಹಾಕ್ರಿ, ಇದ್ರೊಳಗೆ ಇದೇ ಥರ ರುದ್ರಾಕ್ಷಿ ಹಾಕ್ರಿ, ಇಷ್ಟೇ ಎಳಿಬೇಕಂತೇಳಿ. ನಾವು ಮಾಡಿದ್ರೊಳಗೆ ಏನೈತಿ ಕೆಲವೊಂದು ಅವ್ರು ಹೆಂಗೆ ಹೇಳ್ತಾರೆ ಆ ಥರ ಮಾಡ್ಕೊಡ್ದೈತೆ ನೋಡಿರಿ. ದೊಡ್ಡ ಲೆಂತ್ ಬೇಕಂದ್ರೆ ಈ ಥರ, ಸಣ್ಣ 5 ಫೀಟದ್ದು ಬೇಕಂದ್ರೆ ಈ ಕೆಳಗೆ ಮಾಡಿದ್ರಲ್ಲ ಆ ಥರ ನೋಡಿರಿ. ಇದು ಫುಲ್ ತೇರಿಗೆ ಕವರ್ ಆಗಂಗೆ ಈ ಟೈಪ್ ಮಾಡಿರ್ತಾರೆ. ಜಾಸ್ತಿ ರುದ್ರಾಕ್ಷಿ ಹಾಕಬಾರ್ದು, ಜಾಸ್ತಿ ರೇಟ್ ಇರ್ತೈತಿ. ಸ್ವಲ್ಪ ಕಮ್ಮಿ ಹಾಕಿದ್ದು ಕಮ್ಮಿ ಇರ್ತಾವೆ ನೋಡಿರಿ. ಈ ಥರ ನೋಡಿರಿ ಸಣ್ಣದೊಂದು ತೋಷಿದ್ನಲ್ಲಿ ಏನಿರ್ತಿ 3 ಫೀಟಿದ್ದು ಅದು. ಇದು ನೋಡಿರಿ, ಇದು ಮಸ್ತ್ ಆಗ್ಯದ. ಬ್ಲೂ ಆಮೇಲೆ ವೈಟ್ ಕಾಂಬಿನೇಷನ್ ಹಾಕ್ಯಾರ ನೋಡಿರಿ. ಅದು ಹಾಗಾಗಿ ಚಂದ ಕಾಣತೈತಿ. ಹೊಸ ಟೈಪ್ ಅಂತ ಕೆಲವೊಂದು ಹೊಸ ಫ್ಲವರ್ ಹಾಕ್ಯಾರ, ಚಂದ ಅನಿಸ್ತಾವ ಅಂಥೇಳಿ. ಇದು ಎಲ್ಲೋ ಗ್ರೀನ್ ಐತಿ, ಇದು ವೈಟ್ ಆಮೇಲೆ ಬ್ಲೂ ಐತಿ ನೋಡಿರಿ. ಮಸ್ತಾಗ. ಇಲ್ಲೂ ಎಲ್ಲ ಆರ್ಡ್ರ್ ಜಾಸ್ತಿ ಇದ್ದು ಅಂಥೇಳಿ ಹಾಗಾಗಿ ಪಟ್ ಮಾಡ್ತೀವಿ ನೋಡಿರಿ. ನಿನ್ನೆ ಎಲ್ಲ ಹೋಲ್ ಡೇ ಕೂತ್ಬಿಟ್ಟು 3 ಹಾರ ಮಾಡಿದ್ದಿತ್ತು ನೋಡಿರಿ. ಮೇಲಿಂದೊಂದು ಇವೆರಡು ಹಾರ ಹಿಂಗೆ ರುದ್ರಾಕ್ಷಿ ಇದಕ್ಕೆ ಅದು ಹಾಕೋದು. ಕೆಲವೊಂದು ಎಲ್ಲೆಲ್ಲ ಊರಿಂದ ಹಾಕಿದ್ದದ ನೋಡಿರಿ. ಭಾಳ ದೂರಿಂದ ಆರ್ಡರ್ಸ್ ಬಂದಾವ ಅವರಿಗೆ. ಅವನ್ನ ಊರಿಂದ ಹೆಸರು ಅವ್ರಿಗೆ ಗೊತ್ತು, ಜಾಸ್ತಿ ನಂಗೆ ಗೊತ್ತಿಲ್ಲ ನೋಡಿರಿ. ಎಷ್ಟು ನೀಟಾಗಿ ಎಷ್ಟು ಚಂದ ಆಗ್ಯಾವು. ವೈಟ್ ಬ್ಲೂ ಕಾಂಬಿನೇಷನ್ ಅಂತೂ ಮಸ್ತ್ ಕಾಣತ್ತದ. ಎಲ್ಲೋ ಗ್ರೀನ್ಕಿನ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಎಲ್ಲೋ ಗ್ರೀನ್ ಹಾಕಿದ್ದೇ ಇದಾವೆ. ಬಟ್ ಇವು ಈ ಫಸ್ಟ್ ಟೈಮ್ ಹಾಕಿದ್ದು ನೋಡಿರಿ. ಇವು ಎಲ್ಲ ಮುಗಿಸ್ಕೊಂಡು ನಾವು ಹೊಂಟೆ ನೋಡಿರಿ. ಅವ್ರು ಬಿಟ್ಟು ಬರ್ತೀನಿ ಅಂತಂದರು. ಬಸ್ ಸ್ಟ್ಯಾಂಡಿಗೆ ಹೊಂಟಿನಿ. ಅಜ್ಜಿಗೆ ಅದು ಹೇಳಕತ್ತೀನಿ, ಬಾಯ್ ಮಾಡತ್ತೀನಿ. ಅಜ್ಜಿ ಫೋನಾಗ ಮಾತಾಡತ್ತಿದ್ರು. ಮತ್ತು ನಾವು ಹೋಗ್ಬರ್ತೀವನ್ನ ಇದು ಮಾಡಿದ್ರು ನೋಡಿರಿ. ಬರೀ ಹೋಗೋ ಮಿನ್ನ ಟೈಮ್ ಬಂದು ತಿರುಗಿ ನೋಡಿರಿ 12 ಆಯಿತು. ಮತ್ತು ಅಲ್ಲಿಂದ ಹೋಗಿ ಬಸ್ ಸ್ಟಾಪ್ ಬಿಟ್ಟು ಹೋಗೋಕಿನ ಅಂದ್ರೆ ಆ್ಯಕ್ಚುಲಿ ನಾವು ಊರಿಗೆ ಹೋಗ್ಬೇಕಂದ್ರೆ ಬಾಗೇವಾಡಿಗೆ. ಬಟ್ ಟೈಮೇ ಇಲ್ಲ ನೋಡಿರಿ. ಬಂದು ಬಸ್ ಸ್ಟ್ಯಾಂಡಿಗೆ ಇಳಿಸಿ ಹೋದ್ರೆ ಅವರು. ನಾ ಬಸ್ಸಿಗೆ ವೇಟ್ ಮಾಡತ್ತೀನಿ ನೋಡಿರಿ, ಇನ್ನೇನು ಬಸ್ ಬರ್ಬೋದು. ಈ ಸದ್ಯಕ್ಕೆ ಯಾವ ಇಲ್ಲ ನೋಡಿ. ಆ ಕಡೆ ನೋಡಿ ಬಂದೆ, ಅವಿನ ಆ ಕಡೆಯಿಂದ ಬಂದಿಲ್ಲ ಅಂತಂದರು. ಬರೀ ಇನ್ನೇನು ಬಸ್ ಬಂದ ತಕ್ಷಣ ಪಟಕನ ಹತ್ಕೊಂಡು ಹೋಗ್ಬೇಕು ನೋಡಿ. ಡೈರೆಕ್ಟ್ ಹೋಗ್ಬೇಕಂತ ಮಾಡೀನಿ.
ನೋಡ್ರಿ ತಿರುಗಿ ಬಸ್ ಹತ್ತಿ ಹೊಂಟೆ ಬಾಗೇವಾಡಿ ಬಂತು ನೋಡ್ರಿ ಈಗ ಆಲ್ರೆಡಿ ಬಾಗೇವಾಡಿಯಿಂದ ಇನ್ನು 15 ನಿಮಿಷನೇ ಬರ್ತೀನಿ ನೋಡ್ರಿ ಹೂನಿಪ್ರಗಿಂದ ಬಾಗೇವಾಡಿ ಫಸ್ಟ್ ಟೈಮ್ ನೋಡ್ರಿ ಇಳಿಲಾರೆ ಹೊಂಟೀನಿ ಡೈರೆಕ್ಟ್ 2 hours later. ಬಸ್ ಸ್ಟ್ಯಾಂಡ್ ಬಂದು ಇಳಿದೆ ನೋಡ್ರಿ ಕರೆಕ್ಟ್ ಟೈಮ್ 2 ಗಂಟೆ ಆಗೈತಿ ಬಟ್ ಮನೆಯವ್ರು ನಾವು ಬಂದಿಲ್ಲ ಯಾವಾಗಲೂ ಬರ್ತಾರೆ ಇವತ್ತು ಟೈಮ್ ಆಗೈತಿ ಇವತ್ತೇ ಬಂತು ಬಂದ ನೋಡ್ರಿ ಮನೆಗೆ ಬಂದು ಹೊಂಟಿರಿ ಟೈಮ್ ಆಗೈತಿ ಇವತ್ತು ಡ್ಯೂಟಿ ಹೋಗೋಣ ಸಿಗ್ತೀರಿ 7 hours later. 9 ಗಂಟೆ ಆಯ್ತು ನೋಡ್ರಿ ಡ್ಯೂಟಿ ಮುಗೀತು ಬರೀ ಮನೆಗೆ ಹೋಗು ಮತ್ತು ಹೆಂಗೆ ಟೈಮ್ ಆಯ್ತು ಗೊತ್ತೇ ಆಗಲಿ ನೋಡ್ರಿ ಊರಿಂದ ಬರೋಣ ಡ್ಯೂಟಿ ಕಂಟಿನ್ಯೂ ಮಾಡಿದೆ ನೋಡ್ರಿ ಮನೆಯೂ ಬತ್ತು ಮನೆಗೆ ಬಂದೀನಿ ನೋಡಿ ಚಿನ್ನು ಬಂದ ಓಡಿ ಆ್ಯಕ್ಚುಲಿ ಅವ್ನು ಬಟ್ಟೆ ಆಗ್ಲಾರ ಹೋಗಿದ್ದೆ ನೋಡಿ ಮಧ್ಯಾಹ್ನ ಬಂದಿದ್ದೆ ಬಟ್ ಬರೋಣ ಟೈಮ್ ಅಂತ ಆಗಿತ್ತು ಅಂತ ಹಾಗೆ ಹೋದೆ ನಾ ಬರೋಣ 2 ಗಂಟೆಗೆ ಇಕ್ಕಿ ಅಂದ್ರೆ ಫುಲ್ ಸ್ಟಾರ್ಟ್ ನೋಡ್ರಿ ಹೊರಗಿಂದ ಬಂದ ತಕ್ಷಣ ಕಾಲು ನೆಕ್ಕದು ಕೈ ನೆಕ್ಕದು ನೋಡ್ರಿ ನಮ್ಮ ಮಮ್ಮಿ ಉಪವಾಸ ಅದ ಇನ್ನು ಹೂಡಿಪಿಗೆ ಹೋಗಿ ಬಂದ್ಲು ಊಟ ಆಯ್ತ್ರಿ ನಿಮ್ದು ಊಟ ಐತ್ರಿ ನಮ್ದು ಆಯ್ತ್ರಿ ಹಾಂ ಆಗೈತೆ ನೋಡ್ರಿ ಪ್ರೂಫ್ ಐತೆ ನೋಡ್ರಿ ಇಲ್ಲಿ ಗಂಜಿ ತಿಂದಾನ ಗಂಜಿ ತಿಂದೆಲ್ಲ ಬಾಯಿಗೆ ಹಚ್ಕೊಂಡ ನೋಡ್ರಿ ನೋಡ್ರಿ ಚಂದ ನೋಡ್ರಿ ಗಂಜಿ ತಿಂದಾನತೆ ಪ್ರೂಫ್ ರೀ ಇದು ನೀ ಇಲ್ಲಾರಾಗ ಲಾಗ್ ಮಾಡಕ್ಕೆ ಚಲೋ ಐತೆ ನೋಡಿ ನಿವಾಂತಿತ್ತು ನೋಡಪ್ಪಿ ನೀ ಇಲ್ಲಾರಾಗ ನಿವಾಂತಿತ್ತು ಯಾರೂ ಅಡ್ಡಾಡ್ ಬರ್ತಿದ್ದಿಲ್ಲ ಈಗ ಅಡ್ಡಾಡ್ ಬರ್ತೀನಿ ಈಗ ನಾ ಹೂನಿಪ್ರಿಗೆ ಹೋಗ್ಬಿಡ್ತು ವಾಪಸ್ ಇಲ್ಲೇ ಇರಲೇ ಹೋಗ್ಲಿ ಹೂನಿಪ್ರಿಗೆ ಹಾಂ ಬಾಯ್ ತಗ ನಾ ಇಲ್ಲೇ ಇರಲೇ ಹೋಗ್ಲಿ ಇಲ್ಲೇ ಇಡು ಇಲ್ಲೇ ಇರಲಿ ಮತ್ತು ಹೋಗಂದಲ್ಲ ಯಾರು ಹೋಗನ್ರಿ ಯಾರು ಹೋಗನ್ ದಿವ್ಯಾಕ ಹೋಗನ್ರಿ ದಿವ್ಯಾಕ ಹೋಗ್ಬೇಕ ನಾ ಹೋಗ್ಬೇಕ ದಿವ್ಯಾಕ ಹೋಗ್ಬೇಕಿಲ್ಲ ಯಾಕೆ ಕಿರಿಕಿರಿ ಮಾಡ್ತಾ ಬರೀ ಚೂಟ್ತಾ ಇಲ್ಲ ಬರೀ ಕಿರಿಕಿರಿ ಮಾಡ್ತಾ ಇಲ್ಲ ಆಕಿ ಅಪ್ಪಿ ಬಾದ್ರ ಆಯ್ತು ಒಂದು ಹಾಡಾಡಿಲ್ಲ ಹಾಡಾಡು ಯಾವುದು ನಾನು ನಿನ್ನಂತೆ ಇನ್ನಿದು ಮುಂಗಾರು ಮರಲಿ ನಾನೇ ನಿನ್ನಂತೆ ಹಾಡು ಇಲ್ಲ ಅವರು ಹಳ್ಳಿಗೆ ಮುಂಗಾರು ಮಳೆ ಹಾಡು ಮುಂಗಾರು ಮಡಿಯಲ್ಲಿ ತಂದಲ್ಲೇ ನೀನೆಲ್ಲಿ ಪ್ರೀತಿಯ ಮುಂಚುಚ್ಚನೆ ನಿಂತಲ್ಲೇ ನಿನ್ನಾದೆ ಗುಂಗಲೆ ನಡೆದು ಹೋದನೆ ನನ್ನ ಹೆಚ್ಚಳ ಗುಣಿಸಿ ಇನ್ನು ಒಚ್ಚರ ನುಡಿಸಿ ಇನ್ನು ಕಣ್ತುಂಬುತ್ತ ಹಾಗೆ ಬಿದ್ದ ಪುತ ಹೃದಯದ ಜೋಕಾಲಿ ತೂಗಿ ಬಿಡು ಊರಲ್ಲಿ ಯಾರಿಲ್ಲ ನನ್ನಂಟ ಹುಡುಗ ಅಷ್ಟೊಂದು ನಿನ್ನನ್ನು ಪ್ರೀತಿಸುವೆ ಹಡಿಯದ ತೇರಲ್ಲಿ ನಿನ್ನಂತ ಕೊರಿಸಿ ಹೊಟ್ಟುತ್ತ ನಿಲ್ಲಿಸನೇನೆ ಮುಂದಿಂದ ಅಷ್ಟೇ ಕ್ಲಾಪ್ಸ್ ಚಿನ್ನು ಕ್ಲಾಪ್ಸ್ ಹಾಕ್ರಿ ಕ್ಲಾಪ್ಸ್ ಗುಡ್ ಬಾಯ್ ನೋಡ್ರಿ ನಮ್ಮ ಚಿನ್ನು ಎಷ್ಟು ಚಂದ ಆಡ್ತಾನೆ ಗುಡ್ ಬಾಯ್ ಲಾಗ್ ಏನು ಮಾಡ್ಮ ಪಿಲ್ಲೆ ಊಟ ಅಂತ ಬಿಡಂಗಿಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ See you.